ಬೆಳಗಾವಿ ನಗರದಲ್ಲಿ ತಮಗೆ ಗೊತ್ತಿದೆ, ಒಂದು ಕಡೆ ಕರಾವಳಿ ಭಾಗ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಕಡೆ ಗೋವಾದಲ್ಲಿ ಮಳೆ ಆಗ್ತಾ ಇದೆ ಮತ್ತು ನಮ್ಮ ಉತ್ತರಕ್ಕೆ ಮಹಾರಾಷ್ಟ್ರ ಅಲ್ಲಿನೂ ಮಳೆ ಆಗ್ತಾ ಇದೆ. ಆ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಬೆಳಗಾವಿ ನಗರದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಅಂತ ಹೇಳ್ತೀವಿ ನಾವು ಸಾಮಾನ್ಯ ಭಾಷೆಯಲ್ಲಿ, ವಿಪರೀತ ಮಳೆ ಬರ್ತಾ ಇದೆ. ಆ ವಿಪರೀತ ಮಳೆ ಬರುತ್ತಿರೋದ್ರಿಂದ ಡೆಂಗ್ಯೂ ಬಹಳ ತೀವ್ರವಾಗಿ ಬೆಳಗಾವಿ ನಗರ ಮತ್ತು ಸುತ್ತಮುತ್ತಲೂ ಹರಡ್ತಾ ಇದೆ. ಇದು ತಮ್ಮ ಗಮನಕ್ಕೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ ಅಂದರೆ, ಸನ್ಮಾನ್ಯ ಸಭಾಪತಿಗಳೇ, ಬೆಳಗಾವಿ ನಗರದಲ್ಲಿ ಸುಮಾರು 20ರಿಂದ 25 ಸ್ಲಮ್ ಏರಿಯಾಗಳಿದ್ದಾವೆ. ಆ 20-25 ಸ್ಲಮ್ ಏರಿಯಾಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಬಡವರಿದ್ದಾರೆ. ಅವರಿಗೆ ಡೆಂಗು ಬಂದರೆ ಅಥವಾ ಜ್ವರ ಬಂದರೆ ಅವ್ರು ನೆಚ್ಕೊಂಡಿದ್ದು ಈ ಸರ್ಕಾರಿ ಆಸ್ಪತ್ರೆಗಳನ್ನು ಮಾತ್ರ. ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋಕ್ಕಾಗೋದಿಲ್ಲ, ಹಣ ಇರೋದಿಲ್ಲ, ದುಡಿಯೋ ವರ್ಗ. ಇವತ್ತು ನಾನೇ ಮೊನ್ನೆ ಶನಿವಾರ ರವಿವಾರ 2 ದಿವಸ ಬೆಳಗಾವಿಯಲ್ಲಿದ್ದರೆ ಡೇದಲ್ಲಿಯೂ ಸಹ ಮಸ್ಕಿಟೋ ನಾವು ಈ ಒಂದು ಲಿಕ್ವಿಡ್ ಹಚ್ಕೊಂಡು ಮನೆಯಲ್ಲೇ ಇದ್ದೆ. ಅಂಥ ಪರಿಸ್ಥಿತಿ ಇದೆ ಬೆಳಗಾವಿ ನಗರದಲ್ಲಿ. ಎಲ್ಲ ನಗರಗಳಲ್ಲಿ ಸಮಸ್ಯೆ ಇದೆ. ಏನಂದರೆ, ನಮ್ಮ ಮನೆ ಎದುರೇ ಗಟ್ಟರ್ ಹರಿದು ಹೋಗ್ತದೆ, ಮುಚ್ಚೋಕೆ ರೆಡಿ ಇಲ್ಲ ಕಾರ್ಪೊರೇಷನ್ದವರು. ಇನ್ನು ಪಕ್ಕದಲ್ಲಿ ಸುಮಾರು ಬೆಳಗಾವಿ ನಗರದಲ್ಲಿ 1200 ಓಪನ್ ಸೈಟ್ಸ್ ಇದ್ದಾವೆ. ಈ ಓಪನ್ ಸೈಟ್ಗಳಲ್ಲಿ ಈ ಗಾರ್ಬೇಜ್ ಬೆಳೀತದೆ ಸರ್. ಆಮೇಲೆ ಅಲ್ಲೆಲ್ಲ ಕಸ ಹಾಕ್ತಾರೆ. ಈ ಸಂದರ್ಭದಲ್ಲಿ ಮಳೆ ಬಂದಾಗ ಅದು ತುಂಬ ಸಮಸ್ಯೆ ಈಡಾಗ್ತದೆ. ಹೀಗಾಗಿ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಈ ಜಿಲ್ಲಾ ಆಡಳಿತವಾಗಿರ್ಬೋದು, ವಿಶೇಷವಾಗಿ ಮಹಾನಗರ ಸಭೆ ಏನು ಕ್ರಮ ಕೈಗೊಂಡಿದೆ ಅದು ಸಫಿಷಿಯೆಂಟ್ ಆಗಿಲ್ಲ, ತೃಪ್ತಿಕರವಾಗಿಲ್ಲ. ಎಂಥದ್ದು ಫಾಗಿಂಗ್ ಮಾಡಿದ್ದಾರೆ ಅಂತಾರೆ, ನಾವು ಫಾಗಿಂಗ್ ಮಾಡಿದ್ದು ನೋಡೇ ಇಲ್ಲ. ಇವಾಗ ಮಳೆ ಬರ್ಲಾಕತ್ತದ, ಮಳೆ ಬಂದಿದೆ, ಅಲ್ಲಿ ಫಾಗಿಂಗ್ ಇಲ್ಲ, ಏನಿಲ್ಲ, ಎಲ್ಲಿ ಇರ್ತದೆ ಫಾಗಿಂಗಲ್ಲಿ. ಹೀಗಾಗಿ ಈ ಕ್ರಮಗಳು ಕೈಗೊಳ್ಬೇಕು. ಅದರ್ವೈಸ್ ಅಲ್ಲಿರ್ತಕ್ಕಂಥ ಮಧ್ಯಮ ವರ್ಗ ಮತ್ತು ಬಡವರಿಗೆ ಭಾಳ ತೊಂದರೆ ಆಗ್ತದಂತ ನಾನು ಎಲ್ಲರೂ ಈಗ ಗಮನಕ್ಕೆ ತರೋ ಇಷ್ಟಪಡ್ತೇನೆ. ವಿಶೇಷವಾಗಿ ಬೆಳಗಾವಿ ನಗರದಲ್ಲಿ ಹೆಚ್ಚು ಮಳೆ ಬರ್ತಾ ಇದೆ. ಹೆಚ್ಚು ನಾವು ಆಸಕ್ತಿ ತೋರಿಸು, ಭಾಳ ಸ್ಟ್ರಿಕ್ಟಾಗಿ ಅವರಿಗೆ ಜಿಲ್ಲಾ ಆಡಳಿತಕ್ಕೆ ಮತ್ತು ಕಾರ್ಪೊರೇಷನ್ದವರಿಗೆ ನೀವು ಒಂದು ಇನ್ಸ್ಟ್ರಕ್ಷನ್ ಹೋಗಬೇಕು. ಅಲ್ಲಿರ್ತಕ್ಕಂಥ ಜನರ ಒಂದು ಆರೋಗ್ಯದ ರಕ್ಷಣೆ ಈ ಒಂದು ತುರ್ತು ಪರಿಸ್ಥಿತಿನೇ ಇದ್ದಂತಿದೆ ಈ ಒಂದು ಆರೋಗ್ಯದ ದೃಷ್ಟಿಯಿಂದ. ಇಂಥ ಒಂದು ಸಂದರ್ಭದಲ್ಲಿ ಅವರು ಕ್ರಮ ಕೈಗೊಳ್ಳಬೇಕಂತೂ ನಾನು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ಸಚಿವರನ್ನು ಒತ್ತಾಯ ಮಾಡ್ತೇನೆ.